ಕೋಟಿ ದೇವರು ನೀನು ದೇವರು ಭೂಮಿಗೂ ಈಗಲಾದ್ರೂ ನಿಮ್ಗೆ ಸಂತೋಷವಾಯ್ತಾ? ನನಗೆ ಆಶೀರ್ವಾದ ಮಾಡಮ್ಮ. ಏನಂತ ಆಶೀರ್ವಾದ ಮಾಡ್ಲಿ ನನ್ನ ಮಗನ? ಮಗ ಮಾತು ನೀನು ಕುಡ್ದಿದ್ದು ಹಾಲಲ್ಲ ಮಗನ, ವಿಷ. ತಪ್ಪು ನಿಮ್ಮ ತಂದೆಯವರಿಗೆ ಗೊತ್ತಾಗಿದೆ ಮಗನ. ಅದಕ್ಕಾಗಿ ನಿಮ್ಮ ತಂದೆಯವರು ನನಗೆ ಆಣೆ ಹಾಕಿದ್ದಾರೆ ಕಂದ. ಏನೆಂದು ಆಣೆ ಹಾಕಿದ್ದಾರಲ್ಲ? ನೀನು ಬದುಕಬಾರದೆ ಮಗನ. ನಿನ್ನ ಹೆತ್ತ ತಾಯಿಯ ಹಾಲು ವಿಷವಾಯಿತು. ಸರಸಾಟಿ ಯಾರೂ ಇಲ್ಲ, ನಿಲನಿಂತ ದೇವರಿಲ್ಲ. ಸರಸಾಟಿ ಯಾರೂ ಇಲ್ಲ, ನಿಲನಿಂತ ದೇವರಿಲ್ಲ. ದೇವರಿಲ್ಲ, ಸರಿಸಾಟಿ ಇಲ್ಲ. ಸಾವು ಕಣ್ಣಾರೆ ಕಂಡು ಸಂತೋಷ ಬಿಡಿ ಸ್ವಾಮಿ. ಸಮಾಧಾನವಾಯಿತು ಸ್ವಾಮಿ. ದಯವಿಟ್ಟು ನನ್ನ ಕ್ಷಮಿಸಬಹುದು. ನನಗೆ ಬೇರೆ ದಾರಿ ಮೇಲಿಲ್ಲ ಕಡೆ. ನನ್ನ ಮಗ ಮಾಡಿದ ದ್ರೋಹ ಅವರಿಗೆ ಪ್ರಪಂಚದಲ್ಲಿ ಬದುಕೋ ಅರ್ಹತೆ ಇಲ್ಲ ಅಂತಾನೆ ನಾನು ಈ ತೀರ್ಮಾನ ತಗೊಂಡೆ. ಆದ್ರೆ ನ್ಯಾಯೋತ್ತರ ಮಟ್ಟದಲ್ಲಿದ್ದ ನಾನು ಈ ಮನೆತನದ ಗೌರವ ಉಳಿಸೋದಕ್ಕೋಸ್ಕರ ಹೀಗೆ ಮಾಡಿದೆ. ಹೇಳು,
ಸತ್ಯಕ್ಕಾಗಿ, ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ ಹೋರಾಡುತ್ತಿರುವ ನನ್ನ ಗಂಡ ತಪ್ಪು ಮಾಡಲು ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ನನ್ನ ಮಗನಿಗೆ ನಾನು ವಿಷ ಹಾಕಬೇಕಾದ್ರೆ ನನ್ನ ಕರುಳು ಎಷ್ಟು ಕಲ್ಲಾಗಿರ್ಬೇಕು ಸ್ವಾಮಿ, ಕಲ್ಲಾಗಿರ್ಬೇಕು. ಆದ್ರೆ ನನ್ನ ಮಗನಿಗೆ ವಿಷ ಕೊಡುವ ಮೊದಲೇ ವಿಷ ಕೊಡುವ ಮೊದಲು ಅದರ ಅರ್ಧ ಭಾಗದಷ್ಟು ನಾನು ಕುಡಿದಿದ್ದೇನೆ. ಪ್ರಾಣ ತೆಗೆಯಕ್ಕೆ ನಿನ್ನನ್ನು ಬಳಸ್ಕೊಂಡಿದ್ದಕ್ಕೆ ನೀ ನನಗಿಂತ ಶಿಕ್ಷೆ ಕೊಡಬೇಡ ಮಾದೇವಿ. ನೀನಿಲ್ಲದೆ ಈ ಪ್ರಪಂಚ ನನಗಿಲ್ಲ ಮಾದೇವಿ. ಮಾದೇವಿ ನೀವು ನನ್ನಲ್ಲಿ ಕ್ಷಮೆ, ಮತ್ತೊಂದು ಜನ್ಮ ಇದ್ದರೆ ನಾನೇ ನಿಮ್ಮ ಸತಿಯಾಗಿ ಬರುವೆ. ನಿಮ್ಮ ಪಾದ ಕೊಡಿ ಸ್ವಾಮಿ. ನಾನೇನು ಮಾತು ಕೊಟ್ಟಿದ್ದೆ ತಾನೆ, ನಿನಗಾಗಿರೋ ಅನ್ಯಾಯಕ್ಕೆ ಸರಿಯಾದ ನ್ಯಾಯ ನಾನು ಒದಗಿಸ್ತೀನಿ ಅಂತ ನೀನು ಮಾತು ಕೊಟ್ಟಿದ್ದೆ ತಾನೆ. ಮಾತು ಕೊಟ್ಟಿದ್ದ ನಾನು ಹೊಡ್ಕೊಂಡ್ಬಿಟ್ಟೆ ಕೇಳೋ. ಏನ್ ಗೊತ್ತಾ, ನನ್ನ ಮಗನಿಂದ ನಿನ್ನ ಮಗಳ ಮಾನ ಪ್ರಾಣ ಹೋಯ್ತು. ನನ್ನ ಮಗ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ರು ಅಂತ ಮರಣ ದಂಡನೆ ಶಿಕ್ಷೆ ಕೊಟ್ಟಿದ್ದೀನಿ. ಮರಣ ದಂಡನೆ ಶಿಕ್ಷೆ ಕೊಟ್ಟಿದ್ದೀನಿ. ಆದ್ರೂ ರುದ್ರ, ನಿನಗೆ ನ್ಯಾಯ ಕೊಡಿಸೋ ಭರದಲ್ಲಿ, ನಿನಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಭರದಲ್ಲಿ ಈ ಮನೆಯ ಗೃಹಲಕ್ಷ್ಮಿ, ನನ್ನ ಪ್ರಾಣ ಆಗಿರೋ ನನ್ನ ಹೆಂಡತಿ ಮಹಾದೇವನ ಕಳ್ಕೊಂಡ್ಬಿಟ್ಟೆ. ಮಗನ ಪ್ರಾಣ ತೆಗೆಯೋದಕ್ಕೆ ಅವಳನ್ನ ಬಳಸ್ಕೊಂಡಲ್ಲ, ಅದಕ್ಕೆ ಅವಳನ್ನ ಸರಿಯಾದ ಕಾಣಿಕೆನ ಕೊಟ್ಟು ನನ್ನ ಪ್ರಾಣವನ್ನ ನಾನು ಕೊಟ್ಬಿಡ್ಲು ಕಣೋ. ಮಗನ ವಿಷ ಹಾಕುವಾಗ ಆ ವಿಷದ ಹಾಲನ್ನು ತಾನು ಕುಡ್ಬಿಟ್ಟು ಮಗ ಜೊತೆ ಹೊರಟು. ಸತ್ಯ, ಧರ್ಮ, ನ್ಯಾಯ ಅಂತ ಕೊಟ್ಟರು ಈ ಮನೆತನಕ್ಕೆ ಆ ದೇವರಿಗೆ ಕೊಟ್ಟರು ಕೊಡುಗೆ ಕಣ, ಇದು ಕೊಡುಗೆ. ಹಾಗೆ ನ್ಯಾಯವಂತರ ಮನೆತನ ನಮ್ದು. ಮಾನಕ್ಕಿಂತ ಪ್ರಾಣಕ್ಕಿಂತ ಮಾನ ಮುಖ್ಯ ಅಂದ್ಕೊಂಡಿರೋ ನಾವು. ಮಾನಕ್ಕಾಗಿ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಕಣೋ. ಇಡೀ ನನ್ನೆಲ್ಲ ಆಸ್ತಿನ ನಿನ್ನ ಹೆಸರು ಬರೆದು ಬಿಟ್ಟಿದ್ದೀನಿ. ಈ ಮನೆತನ ಇನ್ನು ಮುಂದೆ ನೀನು ಅನ್ಕೋ. ನಿನಗೆ ಆಗಿರೋ ಅನ್ಯಾಯಕ್ಕೆ ನಾನು ಕೊಡ್ತಿರೋ ನ್ಯಾಯ ನನ್ನ ಶಕ್ತಿನೇ ಅವಳು, ನನ್ನ ಪ್ರಾಣನೇ. ಆಡಿಸಿದಾತ ಬೇಸರ ಮೂಡಿ
ಈ ವಿಧಿ ನಮ್ಮ ಬಾಳ್ಲಿ ಎಂತ ಆಟ ಆಡಿಸಿಬಿಟ್ಟೆ. ನನ್ನ ಮಗಳು ಹುಟ್ಟಬಾರ್ದಾಗಿತ್ತು. ನನ್ನ ಮಗಳು ಹುಟ್ಟಿ ಧರ್ಮವಂತರ ಮನೆ ನಾಶವಾಯಿತು. ಹೇ ದೇವ್ರಿ, ನಿನಗೆ ಸ್ವಲ್ಪ ಆದರೂ ಕನಿಕರವಿಲ್ಲವೇ? ಯಾಕೆ ಅವರೇನಂತ ತಪ್ಪು ಮಾಡಿದ್ದಾರಂತ ಅವ್ರಿಗಿಂತ ಶಿಕ್ಷೆ ಕೊಟ್ಟೆ. ಸುತ್ತ 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತರು ಧರ್ಮದ ದೇವರು ಅಂತವ್ರಿಗೆ ಶಿಕ್ಷೆ ಕೊಟ್ಟಿಯಲ್ಲ. ನಿನ್ನ ಏನಂತ ಕರಿಬೇಕು ನಾವು? ನಿನ್ನ ದೇವರಂತ ಕರಿಬೇಕಾ? ಅಂತ ದೇವರನ್ನ ಕಳೆದುಕೊಂಡ ಮೇಲೆ ನೀನು ಯಾವ ದೇವರು? ಛೇ, ಈ ದೇವರಲ್ಲ, ನಮ್ಮ ದೇವರಲ್ಲಿದ್ದಾರೆ. ನಮ್ಮ ದೇವರು ವೀಕ್ಷಕರೇ, ಇನ್ನೂ ಒಂದು ಸನ್ನಿವೇಶ ಇದೆ. ಕೊನೆಯದಾಗಿ ನಿಮಗೆಲ್ಲರಿಗೂ ಒಂದು ದಯವಿಟ್ಟು ಕೂತ್ಕೊಳ್ಳಿ. ನಿಮ್ಮೆಲ್ಲರಿಗೂ ನಮ್ಮ ಕೊನೆಯ ಸೀನ್ ಇಷ್ಟ ಆದ್ರೆ ದಯವಿಟ್ಟು ಒಂದು ಸಾರಿ ಜೋರಾಗಿ ಚಪ್ಪಳ ಹಾಕಿ.